ನಮಸ್ಕಾರ. ಮತ್ತೆ ನಿಮಗೆಲ್ಲ ದುಡ್ಡಿನ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ಚಿನ್ನ ಗಿಲ್ಲಿ ತರ ಹೇಳಿ 13,013 ಇದೆ. ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ಚಿನ್ನ ಬಿದ್ದಿದೆ. ಆದ್ರೆ ಏನ್ ಮಾಡೋದು? ತುಂಬಾ ದುಃಖ ಆಗ್ತಾ ಇದೆಯಲ್ಲ. ರೂಪಾಯಿ ಡಮಾರ್ ಅಂತ ಬಿದ್ದೋಗಿದೆ. 94.75 ಹತ್ರ ಇದೆ. ಅಂದ್ರೆ 93 90 ಇಂದ ಒಂದೇ ದಿನದಲ್ಲಿ ಒಂದಿನ ಲೀವ್ ಬಿಟ್ರು ರಾಮನವಮಿಗೆ. ರಾಮನ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ಬಿಟ್ಟು ಕೇಕ್ ತಿನ್ಕೊಂಡು ಬಂದ್ರೆ 94.75 ಆಗೋಯ್ತು. ಸರಿ, ಈಗ 95 ಹತ್ತತ್ರ ಹೋಗ್ತಾ ಇದೆ. ನೀವು ಹೋಗಿ ಡಾಲರ್ನ ತಗೊಳ್ಬೇಕು ಅಂತಂದ್ರೆ 98 ಟನ್ ಡಸ್ಟೆಡ್. 98 ಅಂತಂದ್ರೆ ಇನ್ನೊಂದು 2 ರನ್ ಸೆಂಚುರಿ ನಿಮಗೆ. ರೂಪಾಯಿಗೆ ಫಾರ್ಮಲ್ ಆಗಿ ಸೆಂಚುರಿ ಹೊಡೆಯೋದಕ್ಕೆ ಇನ್ನು 5 ರೂಪಾಯಿ. ಈ ವರ್ಷದೊಳಗಡೆನೆ ಸೆಂಚುರಿ ಹಾಕ್ಬಿಡ್ತಾರೆ. ಓನ್ಲಿ ರಿಟೈರ್ಮೆಂಟ್ ಸೆಂಚುರಿನ ಅಂತ ಕೇಳಿದ್ರೆ ಸೆಂಚುರಿ ಫಸ್ಟ್ ಹೇಳ್ತಾ ಇದ್ದಾರೆ. 100 ಅನ್ನುವಂತ ನಂಬರ್ ನ ಟಚ್ ಮಾಡ್ತಾರೆ. ಅದನ್ನ ನೋಡಿ ನಾವ್ಯಾರು ಬೇಜಾರು ಮಾಡ್ಕೊಳ್ದಂಗೆ ಸಂತೋಷ ಪಡ್ಬೇಕು. 14,651 ರೂಪಾಯಿಗೆ ಹೋಗಿದೆ. ಗೋಲ್ಡ್ 24 ಕ್ಯಾರೆಟ್. ಬೆಳ್ಳಿ ಪಾಪ 245ಕ್ಕೆ ಇಳಿದಿದೆ ಅಂತಂದ್ರೆ 220 ಓಪನ್ ಮಾರ್ಕೆಟ್ ಅಲ್ಲಿ. ಬೇಡ ಬೆಳ್ಳಿ, ಬೇಡ ಕಣೋ ಬೆಳ್ಳಿ ಅಂತ ಹೇಳ್ದೆ. ಟ್ರೆಂಡ್ 106 107ರಲ್ಲಿ ನೋಡ್ದೆ. ಇವಾಗ ಏನಪ್ಪಾ ಅಂತಂದ್ರೆ ಇವತ್ತು ಬೆಳಗ್ಗೆ ಬಂದ್ ಕೂಡ್ಲೆ ಮಾರ್ಕೆಟ್ 275 ಪಾಯಿಂಟ್ ಅಂತ ನಿಮ್ಮ ಹತ್ರ ಸಂತೋಷವಾಗಿ ಹೇಳೋಣ ಅಂತ ನೋಡ್ದೆ. ಆಯ್ತದ್ಗೂ ಬಾಯಿ ಮುಚ್ಚೋದ್ರೊಳಗೆ 470ಗಿಂತ ಜಾಸ್ತಿನೇ ಮಾರ್ಕೆಟ್ ಬಿದ್ದು 22,800 ಹುಡುಕ ಹೊರಟಿದೆ. ಇವತ್ತು 22,800 ಬ್ರೇಕ್ ಮಾಡ್ಬಿಡುತ್ತಾ ಅನ್ನೋದನ್ನ ನೀವು ನೋಡಿ. 2:40ಕ್ಕೆ ನಾನು ರೆಕಾರ್ಡ್ ಮಾಡ್ತಾ ಇದ್ದೀನಿ. ಬ್ಯಾಂಕ್ ನಿಫ್ಟಿ 1,350 ಪಾಯಿಂಟ್ ಹಾಕಿ ಮಲಗ್ಬಿಟ್ಟಿದೆ. ಆಟೋ ಇಂಡೆಕ್ಸ್ 1.7% ಡೌನ್. IT 1% ಅಪ್. ಫಾರ್ಮಾ 0.2 ಡೌನು. ಇದೆಲ್ಲ ನಾವು ಕೈ ಇಟ್ಟಂಥದ್ದು. FMCG 1% ಡೌನು. ಸ್ಟೆಲ್ 1.1 ಡೌನು. ಆಪ್ ಗೇನರ್ಸ್ ಅಂಡ್ ಲೂಸರ್ಸ್ ಅಂತ ನೋಡಿದ್ರೆ TCS 1% ಅಪ್ಪು. ಕಮರ್ಷಿಯಲ್ ವೆಹಿಕಲ್ 5% ಖಾಲಿ. ಪ್ಯಾಸೆಂಜರ್ ವೆಹಿಕಲ್ 4.5% ಖಾಲಿ. ಮಣಪುರಂ 2.7% ಖಾಲಿ. ಅಂಗಮೈಲು 2.7% ಖಾಲಿ. ಸೌತ್ ಇಂಡಿಯನ್ ಬ್ಯಾಂಕ್ -2.5% ಖಾಲಿ. ಇಂಡಸ್ಇಂಡ್ ಬ್ಯಾಂಕು -2.3. ಹೀರೋ ಮೋಟಾರ್ -2.3. IDFC ಫಸ್ಟ್ ಬ್ಯಾಂಕ್ -2.2. ಫೆಡರಲ್ ಬ್ಯಾಂಕು -1.7. ಇದೆಲ್ಲ ಬಿದ್ದಿದೆ. ಇವತ್ತು ಒಳ್ಳೆ ಸುದ್ದಿಗಳನ್ನೆಲ್ಲ ಮೊದಲು ನೋಡೋಣ. ಸೆನ್ಸೆಕ್ಸ್ ಬಿದ್ದು 6 ಲಕ್ಷ ಕೋಟಿ ಕಾಣದೆ ಹೋಗ್ಬಿಟ್ಟಿದೆ. ಇದರಲ್ಲಿ ಏನ್ ಮಾಡಿದ್ರು ಅಂದ್ರೆ ಇವತ್ತು ಪೆಟ್ರೋಲ್ ಟ್ಯಾಕ್ಸ್ನ 10 ರೂಪಾಯಿ ಕಡಿಮೆ ಮಾಡಿದ್ದಾರೆ. ಸೇಲ್ಸ್ ಡ್ಯೂಟಿ ಈಗ 3 ರೂಪಾಯಿನೇ ಇದೆ. ಡೀಸೆಲ್ಗೆ ಕಂಪ್ಲೀಟ್ ಆಗಿ ಕಡಿಮೆ ಮಾಡಿದ್ದಾರೆ, ಆದ್ರೆ ಬೆಲೆನ ಏರ್ಸಿಲ್ಲ. ಬ್ರೇಕ್ ಆಫ್ ದಿ ಎನ್ವಿಲಪ್ ಕ್ಯಾಲ್ಕುಲೇಷನ್ ಹಾಕಿದ್ರೆ 120ರಿಂದ 140ರವರೆಗೂ ಪೆಟ್ರೋಲ್ ಬೆಲೆನ ಮಾರಬೇಕು. 140 ರೂಪಾಯಿಗೆ ಪೆಟ್ರೋಲ್ ತಗೊಳ್ಳೋದಕ್ಕೆ ನೀವು ರೆಡಿನಾ ಅಂತ ನಾನು ನಿಮ್ಮನ್ನ ಕೇಳಬೇಕು. $25 ಇರೋವಾಗಲೇ 100 ರೂಪಾಯಿ ಕೊಟ್ರಲ್ವೇನೋ? ಪರವಾಗಿಲ್ಲ, ಬೇಜಾರು ಮಾಡ್ಕೋಬೇಡಿ. $106 $107 ಇರೋವಾಗಲೇ 140 ತಗೊಂಡ್ಬಿಡ್ತಾರೆ ಅವರು. ಇದೇನೆ ಇಂಡಿಯಾದ ಪಾಲಿಸಿ. ಇದು ಪ್ರೈವೇಟ್ ಅಲ್ಲೆಲ್ಲ ಆಲ್ರೆಡಿ ಏರ್ಸೋದಕ್ಕೆ ಶುರು ಮಾಡಿದ್ದಾರೆ. ಇದನ್ನ ಏರ್ಸಿಲ್ಲ ಅಂತಂದ್ರೆ ಗವರ್ಮೆಂಟ್ಗೆ ಸಬ್ಸಿಡಿ ಕೊಡಬೇಕು. ಆ ಸಬ್ಸಿಡಿನ ಸಾಲ ತಗೊಂಡೇ ಕೊಡಬೇಕು. ಏನ್ ಮಾಡ್ತಾರೆ ಅನ್ನೋದನ್ನ ನಾವು ಕಾದಿದ್ದಿ ನೋಡೋಣ. ಗೋಲ್ಡ್ಮನ್ ಸ್ಯಾಕ್ಸ್ ಏನ್ ಹೇಳ್ತಾನೆ ಅಂತಂದ್ರೆ ಇಂಡಿಯಾದ ಈಕ್ವಿಟಿ ಇನ್ನೂ ಕೆಳಗಡೆ ಇಳಿಯುತ್ತೆ ಅಂತ ಹೇಳ್ತಾ ಇದ್ದಾರೆ. ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟರ್ಸ್ ಇನ್ನೂ ಹೊರಗಡೆ ಹೋಗ್ತಾನೇ ಇರ್ತಾರೆ ಅಂತ ಹೇಳ್ತಾ ಇದ್ದಾರೆ. ಗ್ರೋತ್ 6.1% ಅಂತ ಹೇಳ್ತಾ ಇದ್ದಾರೆ. ರಿಟರ್ನ್ಸ್ ಆನ್ ಇನ್ವೆಸ್ಟೆಡ್ ಗ್ರೋತ್ ಇದು. ಗವರ್ಮೆಂಟ್ ಆಫ್ ಇಂಡಿಯಾ ಗ್ರೋತ್ 6.1, ಪೀಟರ್ಸನ್ ಗ್ರೋತ್ 4.1. ಇದರ ಮಧ್ಯದಲ್ಲಿ ಎಲ್ಲೋ ಇದೆ. ಬೆಲೆ ಏರಿಕೆಗಳು ಆಗ್ತಾನೇ ಇಲ್ಲ ಅಂತ ಹೇಳ್ತಾರೆ. ಅಮೆರಿಕಾದಲ್ಲೇ ಬೆಲೆ ಏರಿಕೆಗಳು 4% ಆಗಿದೆ. ಇಂಡಿಯಾದಲ್ಲಿ ನಿಮಗೆ ಬೆಲೆ ಏರಿಕೆನೇ ಆಗಿಲ್ಲ. ಈ ರಾಸನ್ ಸಾಫ್ಟ್ ಕಂಪನಿ ಏನ್ ಮಾಡಿದ್ದಾರೆ ಅಂದ್ರೆ ಇಲ್ಲ ಪ್ರೈವೇಟ್ ಪ್ಲೇಯರ್ದೊಂದು ಈ ಪೆಟ್ರೋಲ್ ಡೀಸೆಲ್ ಬೆಲೆನ ಏರ್ಸಿದ್ದಾರೆ. PSU ಅಲ್ಲೇ ಇಟ್ಟಿದ್ದಾನೆ. ಶೆಲ್ಲು ಪ್ರೈವೇಟ್ ಪ್ಲೇಯರ್ನೆಲ್ಲ ಏರ್ಸಿದ್ದಾರೆ. FMCG ಕಂಪನಿ ಓಲ್ಡ್ ಪ್ಲೇ ಬುಕ್ಗೆ ಹೋಗ್ಬಿಟ್ಟ. ಬೆಲೆ ಏರಿಕೆನ ಡೈರೆಕ್ಟ್ ಆಗಿ ಏರಿಸ್ತಾ ಇದ್ದಾರೆ. ಆಗ ನಾನು ನಿಮ್ಗೆ ಒಂದು ಹೇಳ್ಕೊಟ್ಟೆ ಅಲ್ವಾ, ಇನ್ಫ್ಲೇಷನ್. ನಮ್ಮ ಮನಿ ಪೇಚು ಚಾನಲ್ನ ಸರಿಯಾಗಿ ಫಾಲೋ ಮಾಡಿದ್ರಿ ಅಂದ್ರೆ ಗೊತ್ತಿರುತ್ತೆ. ಅಂದ್ರೆ ಇನ್ಫ್ಲೇಷನ್ನೇ ಇಲ್ಲ ಅಂತ ಹೇಳ್ತಾನೆ. ಬಿಸ್ಕೆಟ್ 100 ಗ್ರಾಮ್ ಕೊಡ್ತಾ ಇರ್ತಾನೆ. ಸಡನ್ನಾಗಿ ನೋಡಿದ್ರೆ ಬಿಸ್ಕೆಟ್ 80 ಗ್ರಾಮ್ ಇರುತ್ತೆ, ಅದೇ ಬೆಲೆ ಇರುತ್ತೆ. ಹಂಗಂತಂದ್ರೆ 20% ಬೆಲೆನ ಏರಿಸಿದ್ದಾನೆ. ಈ ಬಿಸ್ಕೆಟು, ಶಾಂಪೂ, ಸೋಪು ಇದರಲ್ಲೆಲ್ಲ ಪ್ಯಾಕೇಜ್ ಸೈಜ್ನ ಕಡಿಮೆ ಮಾಡಿ ಸುಮ್ಮನೆ ಹಂಗೆ ಬೆಲೆನ ಏರಿಸಿ ಮಾರ್ಜಿನ್ನ ಕಾಪಾಡಿದ್ದಾರೆ. ನೀವು ಬೆಲೆ ಏರಿಕೆನೇ ಆಗಿಲ್ಲ ಅಂತ ಹೇಳ್ಬೋದು. ಸೈಜ್ ತಾನೇ ಕಡಿಮೆ ಆಯ್ತು, ಬೆಲೆ ಹಂಗೆ ಇದೆಯಲ್ಲ ಅಂತ ನಾವು ಹೇಳ್ಬೋದು. ಹಂಗೆ ಗೌರ್ಮೆಂಟ್ ಹೇಳೋದು. 60 ಮೆಟಲ್ ಇಂಡೆಕ್ಸು 8% ಡಮಾರ್ ಅಂತ ಬಿದ್ದಿದೆ. ಬಾಸುಮತಿ ಅಕ್ಕಿಗೆ 25,000 ಕೋಟಿ ಪೇಮೆಂಟ್ ಪೆಂಡಿಂಗು. ಅದು ಹಂಗೇ ನೇತಾಡ್ತಾ ಇದೆ.
ರೀಸೆಂಟ್ ಆಗಿ ಒಂದು ಓದ್ದೆ, ಈ NBFC ಎಲ್ಲ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಲೋನ್ ಮಾರಿಟೋರಿಯಂ ಕೊಡಬೇಕು. 1 ತಿಂಗಳು ಕೂಡ ಮುಗ್ದಿಲ್ಲ, ಅಷ್ಟ್ರೊಳಗೆ ನೀವು ಲೋನ್ ಮಾರಿಟೋರಿಯಂನ ಕೇಳ್ತಾ ಇದ್ದೀರಾ. ಅಂದ್ರೆ ಈ MSME ಎಲ್ಲ ಸಾಲ ಕಟ್ಟೋದಕ್ ಆಗ್ತಾ ಇಲ್ಲ. ಈ ಚಿಕ್ಕ ಚಿಕ್ಕ ವ್ಯಾಪಾರ ಮಾಡೋಂಥವ್ರಿಗೆಲ್ಲ ಈ ಒಂದು ಸಾಲವನ್ನ ತೀರ್ಸೋದಕ್ ಆಗ್ತಾ ಇಲ್ಲ. ಈಗ ಮಾರಿಟೋರಿಯಂ ಕೊಟ್ಟಿಲ್ಲ ಅಂತಂದ್ರೆ ನಾವು ಈ ಜಪ್ತಿ ಎಲ್ಲ ಮಾಡಬೇಕು. ಅದರಿಂದ ನೀವು ಒಂದು ಮಾರಿಟೋರಿಯಂನ 3 ತಿಂಗಳಿಗೆ ಕೊಡಿ, ವಾರ್ ಮುಗಿದ್ಮೇಲೆ ನೋಡೋಣ ಅಂತ. ಗವರ್ಮೆಂಟ್ ಏನ್ ಹೇಳ್ತಾನೆ ಅಂತಂದ್ರೆ, ಟಾಟಾ ಯಾವತ್ತೋ ಹೇಳಿದ್ದನ್ನ ಇವನು ಹೇಳ್ತಾ ಇದ್ದಾನೆ. ಏನ್ ಹೇಳ್ತಾ ಇದ್ದಾನೆ, ಎಲ್ಲಾರು ಇವಿಗೆ ಹೋಗ್ರು, ಇವಿ ಮಾಡ್ಬಿಟ್ವಿ ಅಂತ ಅಂದ್ರೆ ಆಟೋ ಇಂಡಸ್ಟ್ರಿ ಡೈನಮಿಕ್ಸ್ನೇ ಬದಲಾಯಿಸ್ಬಿಡತ್ತೆ. ಅದರಿಂದ ಎಲ್ಲಾರು ಇವಿನ ತಗೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ಈ ಕ್ಯೂಎಲ್ ಬಿಸ್ನ ಯಾರು ತಗೋತಾ ಇಲ್ಲ. ಅದರಿಂದ ರೈಟ್ ಇಶ್ಯೂ ಹಾಕಿ ದುಡ್ಡನ್ನ ಎತ್ತೋಣ ಅಂತ ನೋಡ್ತಾ ಇದ್ದಾರೆ. ನೀವೇನಾದ್ರೂ ಸಿಕ್ಕಾಕೊಳ್ರಿ ಅಂತಂದ್ರೆ ಅಷ್ಟೇ ಕ್ಲೋಸು. ಸರಿ, ಏರೋದೆಲ್ಲ ಬೆಲೆ ಏರ್ತಾ ಇದೆ. ಈ ಕೂಡಲೇ ನಮ್ಮ ಈ ಜಿ ಏನ್ ಮಾಡಿದ್ದಾರೆ ಅಂತಂದ್ರೆ, ಜಿ ಚೈನಾ ಜಿ ನೋಡಿ ಜಿ, ನಮ್ಗೆ ಈ ಅಡುಗೆ ಎಣ್ಣೆ ಎಲ್ಲ ತುಂಬಾ ಜಾಸ್ತಿ ಆಗ್ಬಿಟ್ಟಿದೆ, ಕಾಸ್ಟ್ಲಿ ಆಗ್ಬಿಟ್ಟಿದೆ. ಪ್ಲೀಸ್ ಹೆಲ್ಪ್ ಜಿ, ನೀವು ನೋಡಿ ದೊಡ್ಡ ಮನ್ಸ್ ಮಾಡಿ ಜಿ, ವರ್ಷಕ್ಕೆ $1 ಬಿಲಿಯನ್ ಎಕ್ಸ್ಟ್ರಾ ಕೊಡ್ತೀವಿ ಜಿ, ಯಾವ್ದಾದ್ರು ಒಂದು ಕಮ್ಮಿ ಬೆಲೆ ನೋಡಿ ಕೊಡಿ ಜಿ ಅಂತ ಹೇಳ್ತಾ ಇದ್ದಾರೆ. ಗೋಲ್ಡು ಮತ್ತೆ ಬೆಳ್ಳಿ ಬೆಲೆ ಧಮಾರತ ಬಿದ್ದಿದೆ ಮಾರ್ಕೆಟ್ ತೆರೆದ ಕೂಡಲೇ. ಟಾಟಾ ಸನ್ಸ್ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ನಾವು ದೊಡ್ಡ ಲಾಸ್ ಮಾಡಿದ್ದು ಈ ಟಾಟಾ ಎಲೆಕ್ಟ್ರಾನಿಕ್ಸ್ ಅಲ್ಲೂ, ಏರ್ ಇಂಡಿಯಾದಲ್ಲೂ, ಡೈರೆಕ್ಟ್ ಆ ಟಾಟಾ ನ್ಯೂ ಆಪ್ ಅಲ್ಲಿ, ಬೇರೆ ಬಿಸ್ನೆಸ್ ಅಲ್ಲೆಲ್ಲ ನಾವು ಚೆನ್ನಾಗಿ ಲಾಭ ಮಾಡಿದ್ರಿಂದ ಓವರ್ ಆಲ್ ಆಗಿ ನಮ್ಮ ಪ್ರಾಫಿಟ್ ತುಂಬಾ ಸ್ಟ್ರಾಂಗ್ ಆಗಿದೆ. ನಮ್ಮ ಕಂಪನಿ ಈ ಲಾಂಗ್ ಟರ್ಮ್ ಸ್ಟೆಬಿಲಿಟಿ ಅದ್ರ ಕಡೆಗೆ ಹೋಗ್ತಾ ಇದೆ ಅಂತ. ಈಗ ಇಂಡಸ್ಇಂಡ್ ಬ್ಯಾಂಕ್ ಏನ್ ಮಾಡ್ತಾ ಇದ್ದಾನೆ ಅಂತಂದ್ರೆ, ಕ್ಯಾಪಿಟಲ್ ಗೇನ್ಸ್ ನಿಮ್ಗೆ ಬರುತ್ತಲ್ಲ, ಈ ಮನೆ ಎಲ್ಲ ಮಾರಿದ್ರಿ ಅಂತಂದ್ರೆ ಆ ಅಕೌಂಟ್ ನ ನೀವು ನಮ್ಮ ಹತ್ರ ಪಾರ್ಕ್ ಮಾಡ್ಬೋದು, ಟ್ಯಾಕ್ಸ್ ಬೆನಿಫಿಟ್ ಕೊಡ್ಬೋದು, 3 ವರ್ಷಕ್ಕೆ ಭದ್ರವಾಗಿ ನಿಮ್ಮ ದುಡ್ಡನ್ನ ನಾವು ನೋಡ್ಕೋತೀವಿ ಅಂತ ಹೇಳಿ ಒಂದನ್ನ ರೆಡಿ ಮಾಡಿದ್ದಾರೆ. ಸೆಬಿ ಏನ್ ಮಾಡಿದ್ದಾರೆ ಅಂತಂದ್ರೆ, HDFC ಗವರ್ನರ್ ಇಶ್ಯೂನ್ಸ್ ಎಲ್ಲ ನೋಡಿ ಏನ್ ಕಂಡು ಹಿಡಿದ್ರು ಅಂತಂದ್ರೆ, ಈಗ ಲೀಕ್ ಆದಂತ ವಿಷಯ ಏನು ಅಂದ್ರೆ, ಶಾಂತನು ಚಕ್ರವರ್ತಿಗೂ ಶಶಿಧರ್ ಜಗದೀಶನ್ಗೂ ಬಾಕ್ಸಿಂಗ್ ನಡೆದಿದೆ. ಈ ಬಾಕ್ಸಿಂಗ್ ಅಲ್ಲಿ ಅರ್ಚುನ ಚಕ್ರವರ್ತಿ ಹೇಳಿದ್ದಾರೆ, ಇವನು ಬ್ಯಾಡ್ ಬಾಯ್, ಇವನಿಗೆ ಇನ್ನೊಂದು ಟರ್ಮ್ ಎಲ್ಲ ಕೊಡಬಾರ್ದು, ನಾನೇ ಗುಡ್ ಬಾಯ್ ಅಂತ. ಎಲ್ಲ ಡೈರೆಕ್ಟರ್ ಅದಕ್ಕೆ ಅಗೇನ್ಸ್ಟ್ ಆಗಿ ಓಟನ್ನ ಹಾಕಿದ್ದಾರೆ. ಅವರು ಒಬ್ಬ ದೊಡ್ಡ IAS ಆಫೀಸರು, ಕೂಡಲೇ ನಾನು ಬರಲ್ಲ, ಹಾರ್ಟಕ್ಕೆ ಬರಲ್ಲ ಅಂತ ರಿಸೈನ್ ಮಾಡಿಬಿಟ್ಟು ಹೋಗ್ಬಿಟ್ರು. ಅದಾದ್ಮೇಲೆ AMI ಪ್ಯಾರಡನ್ ಅನ್ನೋಂಥ ಒಂದು ಕಂಪನಿನ ಸ್ಮಾರ್ಟ್ ವರ್ಲ್ಡ್ ಬಿಸ್ನೆಸ್ನ ಮಾರಿದ್ದಾರೆ. ಸ್ಟ್ರಾಟಜಿ ಬಿಸ್ನೆಸ್ ಅಲೈನ್ಮೆಂಟ್ ಮಾಡೋದಕ್ಕೋಸ್ಕರ ಅದನ್ನ ದುಡ್ಡಿಗೆ ಮಾರಿದ್ದಾರೆ. L&T ಅಲ್ಟ್ರಾಟೆಕ್ಕು ಈ ಜಯಪ್ರಕಾಶ್ ಅಸೋಸಿಯೇಟ್ಸ್ ಜೊತೆ ಇದ್ದಂಥ ಡಿಸ್ಪ್ಯೂಟ್ನ ಸೆಟಲ್ ಮಾಡಿದ್ದಾರೆ. ಸೊ ಅಸೆಟ್ ಓನರ್ಶಿಪ್ ಕ್ಲಿಯರ್ ಆಗಿ ಇನ್ಸಾಲ್ವೆನ್ಸಿ ಮಾನಿಟೈಸೇಷನ್ನ ಸರಿ ಮಾಡ್ತಾ ಇದೆ. ಯಾಕೆ ಅಂತಂದರೆ, ಈ ಜಯಪ್ರಕಾಶ್ ಅಸೋಸಿಯೇಟ್ಸು ರೆಸೊಲ್ಯೂಷನ್ ಅಲ್ಲಿ ಇದೆ. ಜಪಾನಲ್ಲಿ ಇರುವಂಥ ಎಲ್ಲ ಚಿಪ್ ಅವರು ಎಲ್ಲ ಸೇರಿ ಒಂದು ಮೆಗಾ ಕಂಪನಿಯಾಗಿ ಬದಲಾಗ್ಬಿಡೋಣ ಅಂತ ಹೇಳ್ತಾ ಇದ್ದಾರೆ. ರೋಮ್, ತೋಶಿಬಾ, ಮಿತ್ಸುಬಿಷಿ ಎಲ್ಲ ಸೇರಿ ಗ್ಲೋಬ್ ಸೆಕೆಂಡ್ ಲಾರ್ಜೆಸ್ಟ್ ಚಿಪ್ ಪ್ಲೇಯರ್ ಆಗಿ AI ಬೂನ್ನ ಎಕ್ಸ್ಪೆಂಡ್ ಮಾಡೋಣ ಅಂತ. ಆಂಕರ್ ಪಿ ಏನ್ ಹೇಳ್ತಾನೆ ಅಂತಂದ್ರೆ, ಒಂದು ಮೆಗಾ IPO ಹಾಕಿ AI ನನ್ನ ಪೊಸಿಷನ್ ವೀಕ್ ಇದೆ, ಅದನ್ನ ಕನ್ಸಾಲಿಡೇಟ್ ಮಾಡ್ಕೋತೀನಿ ಅಂತ. ಇವತ್ತು ಮಾರ್ಕೆಟ್ ದವ ಅಂತ ಬಿತ್ತು. ನೀವು ತುಂಬಾನೇ ಕನ್ಸಿಡರ್ ಮಾಡಿರ್ತೀರಾ. ಇನ್ನೂ ಕೂಡ ಟಿಫನ್ ಕಾಫಿನೇ ಮುಂಚೆನೆ ಹೇಳಿರ್ತಾರ. ಅವಸರ ಪಟ್ಟು ಈಗ ಮಣ್ಣಿನ ಕುದುರೆ ನೋಡಿ ನದಿನಲ್ಲಿ ಇಳ್ದಾಗೆ ಟ್ರೇಡಲ್ಲಿ ಸಿಕ್ಕಾಕೊಂಡು ಅಥವಾ ಈ ಟ್ರ್ಯಾಪಲ್ಲಿ ಸಿಕ್ಕಾಕೊಂಡ್ಬಿಡ್ಬೇಡಿ. ಮಾರ್ಕೆಟು ಮೋಸವಾಗೇ ಇರುತ್ತೆ. ನಿಮ್ಮ ಡೈರೆಕ್ಟ್ ಮ್ಯೂಚುವಲ್ ಫಂಡ್ಸು, ಆ್ಯಕ್ಟಿವ್ ಮ್ಯೂಚುವಲ್ ಫಂಡ್ಸಲ್ಲಿ 2 ಲಕ್ಷ ರೂಪಾಯಿಗಿಂತ ಮೇಲೆ ಇದ್ದರೆ ಆ ದುಡ್ಡನ್ನು ತೆಗೆದು ಬಾಂಡಲ್ಲಿ ಹಾಕ್ಬಿಡಿ, ಹಿಂಗೂ ದೊಡ್ಡದಾಗಿ ಬೀಳತ್ತೆ. ಇವ್ರು ಹಿಂಗನ್ನ ಮಾಡ್ತಾ ಇರೋವಾಗ, ದೇಶಕ್ಕೆ ಕಷ್ಟ ಬರೋವಾಗ ಸ್ನೇಹಿತನ ಸುಮ್ಮನೆ ಬಿಡೋದಕ್ಕಾಗಲ್ಲ. ದೇಶಕ್ಕೆ 40 ರೂಪಾಯಿ ಪೆಟ್ರೋಲ್ ಏರಿಸ್ಬೋದಾ ಮುಂದೆ ಅಂತ ಯೋಚನೆ ಮಾಡೋವಾಗ, ಈಗ ಟ್ಯಾಕ್ಸ್ ಎಲ್ಲ ನಾನು ಕಡಿಮೆ ಮಾಡಿದೆ ಅಂತ ಲೆಕ್ಕ ತೋರಿಸಿರೋದ್ರಲ್ಲಿ ನಾನು ಹೇಳಿದ್ದೇನು, ಈ ಥರ ಈ ರಿಲಯನ್ಸು ಒಬ್ಬ ದೊಡ್ಡ ಎಕ್ಸ್ಪೋರ್ಟರು, ಅದನ್ನು ಹಾಗೇ ತಿರುಗಿಸಿ ದೇಶದೊಳಗೆ ಬಿಡಿ, ನ್ಯಾಯವಾದಂಥ ಬೆಲೆಗೆ ಇಂಡಿಯನ್ ಆಯಿಲ್ನ ತಗೊಳ್ಳಿ ಅಂತ ಹೇಳಿದೆ. ಆದರೆ ಅದೆಲ್ಲ ಜಿಯಿಂದ ಆಗೋದಿಲ್ಲ. ಕುಚಿಕೋ ಅಲ್ವಾ ಅವನು. ಸೊ ಆ ಕುಚಿಕೋತ್ರ ಅವ್ರು ಏನು ಹೇಳಿದ್ದಾರೆ ಅಂತಂದರೆ, ನೀವು ಎಕ್ಸ್ಪೋರ್ಟ್ ಎಲ್ಲ ಮಾಡ್ತೀರಲ್ಲ, ಅದರಲ್ಲಿ ಒಂದು 4%ನ ಗೌರ್ಮೆಂಟ್ಗೆ ಕೊಟ್ರಿ ಅಂತ ಅಂದರೆ ಚೆನ್ನಾಗಿರುತ್ತೆ. ಜಿ ತಪ್ಪಾಗಿ ತಿಳ್ಕೊಬೇಡಿ ಜಿ, ಸ್ವಲ್ಪ ಕಷ್ಟ ಆಗ್ತಾ ಇದೆ, ಕಷ್ಟ ಕಾಲಕ್ಕೆ 4% ಕೊಡಿ ಅಂತ ಹಾಕಿದ್ದಾರೆ. ಇವತ್ತು ಒಂದೇ ದಿನದಲ್ಲಿ ರಿಲಯನ್ಸು 4% ಕೆಳಗಡೆ ಬಿದ್ದು 82,000 ಕೋಟಿ ಹೋಗಿದೆ.
ಇದೆಲ್ಲ ಯಾಕೆ? ಎಲ್ ಪಿ ಜಿನ ನಾವು ಫೆಸಿಲಿಟಿನ ಟೇಕ್ ಓವರ್ ಮಾಡ್ಕೋತೀವಿ, ಜನರಿಗೆ ಎಲ್ ಪಿ ಜಿ ಅವಶ್ಯಕತೆ ಇದೆ ಅಂತ ಹೇಳಿದ್ರು ಅಂದ್ರೆ ಇನ್ನೂ ಚೆನ್ನಾಗಿರತ್ತೆ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಶನ್ ತಟ್ಟಿ. ಈ ವಿಡಿಯೋನ ಸಾಧ್ಯ ಆದರೆ ನಿಮ್ಮ ಸಂಬಂಧಿಕರಿಗೂ ಸ್ನೇಹಿತರಿಗೂ ಕಳಿಸಿ, ಅವ್ರಿಗೂ ನೋಡೋದಕ್ಕೆ ಹೇಳಿ. ಧನ್ಯವಾದಗಳು. ನಿಮಗೆ ಏನಾದರೂ ಸಂದೇಹ ಇದ್ದು ನನ್ನನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡ್ರಿ ಅಂದರೆ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ಮೇಲ್ ಐ ಡಿಗೆ ಮೆಸೇಜ್ ಮಾಡಿ, ನಮ್ಮ ಟೀಮ್ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ.